ಅಕ್ಸಾ ಅಸೋಸಿಯೇಷನ್ ಏನಿದೆ ಅದರ ರಾಜ್ಯಾಧ್ಯಕ್ಷರು ಕಾಂತಕುಮಾರ್ ಮತ್ತು ಅವರ ಪದಾಧಿಕಾರಿಗಳು 18ನೇ ತಾರೀಕು ಮಿಶಿಗನ್ ಕಾಂಪೌಂಡಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತಂದು, ಅದು ಅನಿರ್ದಿಷ್ಟಾವಧಿ ಕಾಲ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಇಲ್ಲಿನ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಈ ನಿರ್ದಿಷ್ಟ ಸಂಘಟನೆ ಈ ಹಿಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾದದ್ದು. ಜುಬ್ಲಿ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಜಂಕ್ಷನ್ಗಳಲ್ಲಿ ಅವರು ರಸ್ತೆ ರೋಕೋ ಮತ್ತು ರಸ್ತೆ ತಡೆ ಬಂದ್ ಮಾಡೋದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಅನಾನುಕೂಲ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂಥದ್ದು, ಕೆಲವರಿಗೆ ಪೆಟ್ಟು ಬಿದ್ದಿರುವಂಥದ್ದು, ಈ ಥರದ್ದೆಲ್ಲ ಆಗಿರೋದ್ರ ಹಿನ್ನೆಲೆಯಲ್ಲಿ ಅನುಮತಿಯನ್ನು 18ನೇ ತಾರೀಕು ಮಿಶಿಗನ್ ಕಾಂಪೌಂಡಲ್ಲಿ ಅವ್ರು ಏನು ಮಾಡಬೇಕು ಅಂತಿದ್ರು ಆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಅದ್ರ ಜೊತೆಗೆ ಅವರು ಈ ಹಿಂದೆ ಇದೇ ಸ್ಥಳದಲ್ಲಿ ಮಾಡ್ತೀವಿ ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ನಾವು ನಿರಾಕರಣೆ ಮಾಡಿದ್ವಿ. ಆಗ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಒಂದು ರಿಟ್ ಪಿಟಿಷನನ್ನು ಹಾಕ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಒಂದು ಇದು ಕೊಡ್ತೀವಿ ವರದಿಯನ್ನು ಮತ್ತು ವಾದವನ್ನು ಪರಿಗಣಿಸಿದಂಥ ಹೈಕೋರ್ಟು ಈ ಹಿಂದೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಇಂತಿಷ್ಟು ಜನ ಇಂತಿಷ್ಟು ಸಮಯದಲ್ಲಿ ಮತ್ತು ಈ ಎಲ್ಲ ಷರತ್ತುಗಳನ್ನು ಒಳಗೊಂಡಂತೆ ಮಾಡಬಹುದು ಅಂತಂದು ಅವರಿಗೆ ಸಕ್ಷಮ ಪ್ರಾಧಿಕಾರಕ್ಕೆ ಅಪ್ರೋಚ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿತ್ತು. ಆಗ ಅವರು ಯಾವುದೇ ಪ್ರತಿಭಟನೆ ಮಾಡಿರಲಿಲ್ಲ. ಈಗ ಅಕಸ್ಮಾತ್ತು ಈ ಹಿಂದೆ ಮಾನ್ಯ ಹೈಕೋರ್ಟ್ ನಿರ್ದೇಶನ ನೀಡಿರುವಂಥ ಸ್ಥಳದಲ್ಲಿ ಅವರೇನಾದರೂ ಮಾಡೋದಾದರೆ ಅದರ ರೂಪರೇಷೆಗಳು ನಮಗೆ ಒದಗಿಸ್ಕೊಟ್ಟಲ್ಲಿ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ಸಿಟಿ ಒಳಗೆ ಅವರು ಪ್ರತಿಭಟನೆ ಮಾಡೋಂಗಿಲ್ಲ. ಎಲ್ಲಿ ಧಾರವಾಡದಲ್ಲಿ ಮಿಶಿಗನ್ ಕಾಂಪೌಂಡಲ್ಲಿ, ಅಥವಾ ಅವ್ರು ಕೊಟ್ಟಿರೋದು ಮಿಶಿಗನ್ ಕಾಂಪೌಂಡಲ್ಲಿ. ಮತ್ತು ಈ ಹಿಂದೆ ಶ್ರೀನಗರ ಸರ್ಕಲ್ ಕೇಳಿದರು, DC ಆಫೀಸ್ ಹತ್ರ ಕೇಳಿದರು, ಹಾಗೂ ಕೂಡ ನಿರಾಕರಣೆ ಮಾಡಿದ್ದೀವಿ. ಹಂಗಾಗಿ ಈ ಮಿಶಿಗನ್ ಕಾಂಪೌಂಡ್ ಆಗಲಿ, ಧಾರವಾಡ ಏನು ಅವರು ಪ್ರತಿಭಟನೆ ಹಿಂದೆ ಕೇಳಿರುವಂಥ ಸ್ಥಳಗಳಿದ್ದಾವೆ, ಇಲ್ಲಿ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು 2 ಸಂದರ್ಭಗಳಲ್ಲಿ ಈ ಸಂಘಟನೆಯವರು ಕೇಳಿದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ವಿದ್ಯಾರ್ಥಿಗಳನ್ನು ಅಥವಾ ಪಾರ್ಟಿಸಿಪೆಂಟ್ಸ್ನ ನಿಯಂತ್ರಣ ಮಾಡುವಂಥ ಕೆಲಸ ಮಾಡಿಲ್ಲ. ಆ ಸಂದರ್ಭದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾದದ್ದು ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಅದರ ಹಿನ್ನೆಲೆಯಲ್ಲಿ ನಿರಾಕರಣೆ ಮಾಡಲಾಗಿದೆ. ಈಗ ಅವರು ಪ್ರತಿಭಟನೆ ಮಾಡೋದಿದ್ರೆ ನೆಹರು ಮೈದಾನ ಹುಬ್ಬಳ್ಳಿಯಲ್ಲಿ ಅದನ್ನು ಅರ್ಜಿ ಕೊಡಬೇಕಾಗುತ್ತೆ. ಅರ್ಜಿ ಕೊಟ್ಟು ಅವ್ರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಗತ್ಯ ಪರಿಶೀಲನೆ ಮಾಡಿ ಅನುಮತಿ ಕೊಡ್ಬೋದು ಅನ್ನೋದಾದರೆ ಕೊಡ್ತೀವಿ.